ಎಲ್ರಿಗೂ ನಮಸ್ಕಾರ. ನಮ್ಮ ಟಿ ನರಸೀಪುರದಲ್ಲಿ ಕುಂಭಮೇಳ ನಡೀತಾ ಇದೆ. ಇದೇ ಫೆಬ್ರವರಿ 10ನೇ ತಾರೀಕು, 11ನೇ ತಾರೀಕು ಹಾಗೆ 12ನೇ ತಾರೀಕು. ಆಲ್ರೆಡಿ 10ನೇ ತಾರೀಕು 11ನೇ ತಾರೀಕು ಆಗಿದೆ. ನಾವು ಕೂಡ ಇವತ್ತು ಹೋಗಿ ಪುಣ್ಯ ಸ್ನಾನನ ಮಾಡ್ಕೊಂಡು ಬಂದ್ವಿ. 12ನೇ ತಾರೀಕು ಪೌರ್ಣಮಿ ಇರೋದ್ರಿಂದ ಇನ್ನೂ ಕೂಡ ವಿಶೇಷತೆ ಇದೆ. ತ್ರಿವೇಣಿ ಸಂಗಮ, ಕಾವೇರಿ, ಕಪಿಲ ಮತ್ತು ಸ್ಫಟಿಕ ಸುತ್ತ ಇರೋವಂಥ ದೇವಸ್ಥಾನಗಳು. ಒಂದು ಅಗಸ್ತೇಶ್ವರ ಸ್ವಾಮಿ ದೇವಸ್ಥಾನ. ಅಗಸ್ತೇಶ್ವರ ಸ್ವಾಮಿ ದೇವಸ್ಥಾನದ ಸುತ್ತಮುತ್ತಲೂ ಕೂಡ ಪವಿತ್ರ ಸ್ನಾನಕದ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಅದರ ಜೊತೆಗೆ ಗುಂಜ ನರಸಿಂಹ ಸ್ವಾಮಿಯ ಸುತ್ತಮುತ್ತಲೂ ಕೂಡ ಪವಿತ್ರ ಸ್ನಾನಕ್ಕೆ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಮತ್ತು ಮಹಿಳೆಯರಿಗೆಲ್ಲರಿಗೂ ಕೂಡ ಬಟ್ಟೆಗಳನ್ನು ಚೇಂಜ್ ಮಾಡೋವಂಥ ವ್ಯವಸ್ಥೆಗಳು ಕೂಡ ಆ ಜಾಗದಲ್ಲಿ ಮಾಡಿದ್ದಾರೆ. ಅದರ ಜೊತೆಗೆ ಪ್ರತಿಯೊಂದು ಪಾರ್ಕಿಂಗ್ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಸೊ ಸಾಧ್ಯವಾದಷ್ಟು ಪಾರ್ಕಿಂಗ್ನ ಸ್ವಲ್ಪ ದೂರದಲ್ಲಿ ನಿಮ್ಮ ಗಾಡಿಗಳನ್ನು ನಿಲ್ಲಿಸ್ಬಿಟ್ಟು ಹೋದರೆ ಇನ್ನು ಮುಂದಕ್ಕೆ ಬರೋಂಥ ಎಲ್ಲರಿಗೂ ಕೂಡ ಅವಕಾಶಗಳಿರುತ್ತೆ. ಜೊತೆಗೆ ತುಂಬ ರಶ್ ಆ ಥರದ್ದೇನೂ ಇಲ್ಲ. ಅದು ಎಲ್ಲರೂ ಕೂಡ ದರ್ಶನಗಳನ್ನು ಮಾಡ್ಕೋಬೋದು. ನೈಟು ಕೂಡ ಅಷ್ಟೇ ಲೈಟಿಂಗ್ ವ್ಯವಸ್ಥೆಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿ ರೋಡಲ್ಲೂ ಕೂಡ ಅಷ್ಟೇ ಮತ್ತು ಸಂಗಮ ತೀರದಲ್ಲೂ ಕೂಡ ಲೈಟಿಂಗ್ ವ್ಯವಸ್ಥೆಗಳು ತುಂಬ ಚೆನ್ನಾಗಿರೋದ್ರಿಂದ ಯಾವುದೇ ಥರದ ತೊಂದರೆಗಳೇನೂ ಕೂಡ ಇಲ್ಲ. ಹಾಗೆ ಆದಿಚುಂಚನಗಿರಿ ಮಠದಿಂದ ಊಟದ ವ್ಯವಸ್ಥೆಗಳು ಕೂಡ ರೆಡಿ ಇದೆ. ಸುತ್ತೂರು ಮಠಗಳಿಂದನೂ ಕೂಡ ಒಂದಷ್ಟು ಇನ್ಫಾರ್ಮೇಷನ್ ಕೊಡೋ ಅಂಥ ಕೆಲಸಗಳು ಕೂಡ ಆ ಜಾಗದಲ್ಲಿ ನಡೀತಿರೋದ್ರಿಂದ ಸೊ ಯಾರ್ಯಾರು ನಾವು ಪ್ರಯಾಗ್ರಾಜ್ಗೆ ಹೋಗೋಕ್ಕಾಗಲಿಲ್ಲ ಅಂತ ಯಾರೇ ಬೇಜಾರನ್ನ ಮಾಡ್ಕೊಂಡಿದ್ದೀರ, ನಮ್ಮ ಕರ್ನಾಟಕದಲ್ಲೂ ಕೂಡ ಒಂದು ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳ ನಡೀತಾ ಇರೋದ್ರಿಂದ ಅದು ಪೌರ್ಣಮಿ ಆಗಿರೋದ್ರಿಂದ ನಾಳೆ ದಯವಿಟ್ಟು ಎಲ್ಲರೂ ಕೂಡ ಬಂದು ಸಾಧ್ಯವಾದಷ್ಟು ಆ ಜಾಗಕ್ಕೆ ವಿಸಿಟ್ ಮಾಡಿ ಹಾಗೆ ದೇವಸ್ಥಾನಗಳಿಗೆ ಬಂದು ಹೋಗಿ ಅಂತ ಹೇಳ್ತಾ ಇದಿಷ್ಟರಲ್ಲಿ ನಮ್ಮ ಬ್ಲಾಗ್ನ ಮುಗಿಸ್ತಾ ಇದ್ದೀವಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.